ಬಿಗ್ ಬಾಸ್ ಗೆದ್ದ ಹನುಮಂತನಿಗೆ ಸಿಕ್ಕಿದೆ 50 ಲಕ್ಷ ಮಾತ್ರವಲ್ಲ, ನಿಜವಾಗಿಯೂ ಸಿಕ್ಕಿದ್ದೆಷ್ಟು ಮೊತ್ತ? ಹೌದು, ನೋಡೋಣ ಬನ್ನಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿನ್ನರ್ ಆಗಿರುವ ಹಳ್ಳಿ ಹೈದ ಸಿಂಗರ್ ಹನುಮಂತ ಲಮಾಣಿ ಅವರಿಗೆ ಲಕ್ಷ ಹಣ ಬಹುಮಾನವಾಗಿ ಸಿಕ್ಕಿದೆ. ರಿಯಾಲಿಟಿ ಶೋ ಮೊದಲೇ ಹೇಳಿದಂತೆ ವಿನ್ನರ್ ಹನುಮಂತ ಅವರಿಗೆ 50 ಲಕ್ಷ ರೂಪಾಯಿ ನೀಡಲಾಗಿದೆ. ಇದರ ಜೊತೆಯಲ್ಲಿಯೇ ಇತರೆ ಬಹುಮಾನ ಹನುಮಂತ ಅವರ ಪಾಲಾಗಿದೆ. ಹೌದು ಸ್ನೇಹಿತರೆ, ಕೊನೆಯ 3 ಫೈನಲಿಸ್ಟ್ಗಳಾಗಿದ್ದಂಥ ರಜತ್, ಕಿಶನ್, ತ್ರಿವಿಕ್ರಮ್ ಮತ್ತು ಹನುಮಂತ ಅವರನ್ನ ಸುದೀಪ್ ಅವರೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಕರೆದುಕೊಂಡು ಬಂದಿದ್ದರು. ವೇದಿಕೆ ಮೇಲೆ 3 ಪೈಕಿ ರಜತ್ ಮೊದಲನೇದಾಗಿ ಔಟ್ ಆದ್ರು. ನಂತರ ಸುದೀಪ್ ಅವರ ಪಕ್ಕದಲ್ಲಿರುವಂತಹ ಹನುಮಂತ ಮತ್ತು ತ್ರಿವಿಕ್ರಮ್ ನಿಂತುಕೊಂಡಿದ್ದರು. ತ್ರಿವಿಕ್ರಮ್, ನಾನು ಸುದೀಪ್ ಅವರೇ ಎಡಭಾಗದಲ್ಲಿ ನಿಲ್ಲಬೇಕೆಂದು ಹೇಳಿ ಲೆಫ್ಟ್ ನಿಂತುಕೊಂಡರು. ಸುದೀಪ್ ಅವರ ಬಲಭಾಗದಲ್ಲಿ ಹನುಮಂತ ನಿಂತುಕೊಂಡಿದ್ದರು. ಈ ಬಾರಿ ಪ್ರೇಕ್ಷಕರನ್ನ ಹೆಚ್ಚು ಕಾಯಿಸದೆ ಕೆಲವೇ ನಿಮಿಷದಲ್ಲಿಯೇ ವಿನ್ನರ್ ಹೆಸರು ಪ್ರಕಟಿಸಿದರು. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿರುವಂತಹ ಈ ಹನುಮಂತ 5.23 ಕೋಟಿ ಮತಗಳನ್ನು ಪಡೆದುಕೊಂಡಿದ್ದಾರೆ. ಮೊದಲ ರನ್ನರ್ ಅಪ್ ತ್ರಿವಿಕ್ರಮ್ 2 ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ವಿಜೇತ ಹನುಮಂತ ಅವರು 50 ಲಕ್ಷ ರೂಪಾಯಿ ಜೊತೆಯಲ್ಲಿ ಇನ್ನಿತರ ನಗದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿ ಒಟ್ಟು 15 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಹನುಮಂತನಿಗೆ ಸಿಕ್ಕ ಹಣವೆಷ್ಟು ಗೊತ್ತಾ? ಇಂಡಸ್ ಟಿಎಂಟಿ ಸ್ಟೀಲ್ ವತಿಯಿಂದ ಹನುಮಂತ ಅವರಿಗೆ 10 ಲಕ್ಷ ರೂಪಾಯಿ ನೀಡಲಾಗಿತ್ತು. ನಂತರ ಲಕ್ಸುರಿ ಪಾಯಿಂಟ್ಸ್ ನೀಡುತ್ತಿದ್ದ ಜಾರ್ ಆಪ್ ವತಿಯಿಂದ ವಿನ್ನರ್ ಆಗಿರುವ ಹನುಮಂತನಿಗೆ 5 ಲಕ್ಷ ರೂಪಾಯಿ ನೀಡಲಾಯಿತು. ಇದಾದ ಬಳಿಕ ಕಾನ್ಫಿಡೆನ್ಸ್ ಗ್ರೂಪ್ನಿಂದ 50 ಲಕ್ಷ ರೂಪಾಯಿ ಕೊಡಲಾಗಿದೆ. ಬಹುಮಾನವಾಗಿ ಒಟ್ಟು 65 ಲಕ್ಷ ರೂಪಾಯಿ ಹಣ ಹನುಮಂತ ಅವರಿಗೆ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನ ಭಜನಾ ಮಂಡಳಿ. ಹೌದು, ಹನುಮಂತ ಅವರ ಗ್ರಾಮದ ಭಜನಾ ಮಂಡಳಿ ತಂಡದ ಸದಸ್ಯರು ಬಿಗ್ ಬಾಸ್ ಮನೆ ಒಳಗಡೆ ಸಂಗೀತ ಕಾರ್ಯಕ್ರಮ ನೀಡಿದರು. ಸುದೀಪ್ ಅವರ ಸಮ್ಮುಖದಲ್ಲಿಯೇ ಈ ಭಜನಾ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿತ್ತು. ಹನುಮಂತ ಹೆಸರು ಘೋಷಣೆಯಾಗುತ್ತಿದ್ದಂತೆ ಅವರ ಗೆಳೆಯರು ವೇದಿಕೆ ಮೇಲೆ ಬಂದು ಸ್ನೇಹಿತನನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿದು ಕುಪ್ಪಳಿಸಿದರು. ಸ್ನೇಹಿತರೆ, ಕೊನೆಯದಾಗಿ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು. ಕಾಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು.